ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೀಗೆ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಇವತ್ತಿನ ಜಿಮ್ ವರ್ಕೌಟ್ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ. ಆಕ್ಚುಲಿ ಜಿಮ್ಗೆ ಹೋಗಿ ಬಂದ್ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಗೈಸ್, ಮೊನ್ನೆ ನಾವು ಹಾಲ್ ಬೇಕಿತ್ತು ನಮ್ಮ ಮನೆಗೆ ಅನ್ಬಿಟ್ಟು ಇಲ್ಲೇ ಒಂದ್ ಅಂಗಡಿಯಲ್ಲಿ ಹಾಲ್ ತಗೊಂಡ್ ಬರೋಣ ಅಂತ ಹೋಗಿದ್ವಿ. ಅಲ್ಲಿ ಅವರು ನನ್ನ ನಂದಿನಿ ಹಾಲು ಆರೆಂಜ್ ಕಲರ್ ಇರುತ್ತಲ್ವಾ ಅದನ್ನ ಕೇಳ್ದೆ, ಕೊಟ್ರು. ಆಮೇಲೆ 30 ರೂಪೀಸ್ ಅಂತ ಹೇಳ್ತಾ ಇದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ MRP 27 ರೂಪೀಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಕೇಳ್ದೆ, ಯಾಕೆ 30 ರೂಪೀಸ್ ಕೇಳ್ತಾ ಇದ್ದೀರಾ, MRP ಇರೋ 27 ಅಲ್ವಾ ಅಂತ ಹೇಳಿದಕ್ಕೆ ಅವರು ಒಂದು ಸ್ಟುಪಿಡ್ ರೀಸನ್ಸ್ ಕೊಟ್ರು. ಹೇಗೆ ಅಂತ ಅಂದ್ರೆ, ಇಲ್ಲ ಇಲ್ಲಿ ಎಲ್ಲ ಅಂಗಡಿಲೂ 30 ರೂಪೀಸೇನೆ ಅಂತ ಹೇಳಿದ್ರು. ಆಮೇಲೆ ನಮಗ್ ಹಾಕದೆ ಅವರು 29 ರೂಪೀಸಿಗೆ ಅಂತ ಹೇಳ್ತಾರೆ. ಅಲ್ಲ ಗೈಸ್, MRP 27 ಇರ್ಬೇಕಾದ್ರೆ ಅವರಿಗೆ ಇನ್ನು ಕಡಿಮೆಗೆ ಹಾಕ್ತಾರೆ ಅಥವಾ ಆ ಬೆಲೆಗೆ ಹಾಕ್ತಾರೆ ಹೊರತು ಎಕ್ಸ್ಟ್ರಾ 29 30 ರೂಪೀಸಿಗೆ ಹಾಕಲ್ಲ ಅಲ್ವಾ. ಸೊ ಈ ತರ ಒಂದು ಮೋಸಗಳು ತುಂಬಾ ನಡೀತೆ ಪ್ರಪಂಚದಲ್ಲಿ. ಅಂಡ್ ಕೇಳ್ಬೋದು, ಇವಾಗ ಏನ್ 3 ರೂಪೀಸ್ ಅಲ್ವಾ, ಯಾಕೆ ಅಷ್ಟೊಂದು ಇದ್ ಮಾಡ್ತೀರಾ ಅಂತ. ಬಟ್ 3 ರೂಪೀಸ್ ಮ್ಯಾಟರ್ ಆಗೋದಿಲ್ಲ, ಹೌದು. ಬಟ್ ಅವರು ಜನರಿಗೆ ಮಾಡ್ತಾ ಇರೋಂಥ ಮೋಸ ಇಟ್ ಮ್ಯಾಟರ್ಸ್. ಅಂಡ್ ಸೊ ಅದಕ್ಕೆ ಇವಾಗ ನಾವು ಜಿಮ್ಮಿಂದ ಬರ್ಬೇಕಾದ್ರೆ ನಂದಿನಿ ಪಾರ್ಲರ್ ಇರುತ್ತಲ್ವಾ, ಅಲ್ಲಿ ಹೋಗಿ ತಗೊಂಡ್ ಬಂದ್ಬಿಡ್ತೀವಿ. ಇನ್ನೇನ್ ಮಾಡೋದು. ಹಾಯ್ ಗೈಸ್, ಹೇಗೆ ಕಾಣ್ತಾ ಇದೀನಿ? ಸೊ ಹೇಗೆ ಕಾಣ್ತಾ ಇದೀನಿ ಅಂತ ಕಮೆಂಟ್ ಮಾಡಿ. ಸೇಮ್ ರೀಸನ್, ನೆನ್ನೆ ಏನಿತ್ತು ಸೇಮ್ ರೀಸನ್ ರೀಲ್ಸ್ ಮಾಡೋದಕ್ಕೆ. ಆ್ಯಂಡ್ ಈ ರೀತಿ ಮೇಕಪ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೀವು ತಿಳ್ಕೊಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನು ಒಂದಿನ ವಿಡಿಯೋ ಮಾಡ್ತೀನಿ, ಓಕೆನಾ? ಆ್ಯಂಡ್ ನನ್ನ ಸ್ಥಿತಿ ನೋಡಿ, ಸ್ಯಾರಿ ಬಿಚ್ಚೋಗೋ ಲೆವೆಲಿಗೆ ಡ್ಯಾನ್ಸ್ ಮಾಡಿದ್ದೀನಿ. ಸೊ ಅದನ್ನು ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಹೋಗಿ ಒಂದು ಲೈಕ್ ಕೊಟ್ಟು, ಹಾಗೆ ಫಾಲೋ ಮಾಡ್ತಿರ್ಲಿಲ್ಲ ಅಂದರೆ ಫಾಲೋ ಮಾಡಿ, ಓಕೆನಾ? ಆ್ಯಂಡ್ ಇವಾಗ ಮೇಕಪ್ ಎಲ್ಲ ರಿಮೂವ್ ಮಾಡಿ ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಓಕೆ, ಆಮೇಲೆ ಸಿಗ್ತೀನಿ ಗೈಸ್. ನಾನು ಮೇಕಪ್ ಎಲ್ಲ ಲೈಕ್ ವಿಡಿಯೋ ಆದ ತಕ್ಷಣ ರಿಮೂವ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ, ಬಿಕಾಸ್ ನನ್ನ ಸ್ಕಿನ್ ಮೇಕಪ್ ಅಷ್ಟು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಆಲ್ಸೋ ತುಂಬ ಸೆನ್ಸಿಟಿವ್ ಸ್ಕಿನ್ ಅಂದು. ಅದಕ್ಕೆ ನನಗೆ ಎಷ್ಟೊತ್ತು, ಈಗ ನನ್ನ ವಿಡಿಯೋ ಆಗಿದ ತಕ್ಷಣ ನಾನು ಫಸ್ಟ್ ಮೇಕಪ್ ರಿಮೂವ್ ಮಾಡ್ಬಿಡ್ತೀನಿ. ತುಂಬ ಹೊತ್ತೆಲ್ಲ ಬಿಡೋದಿಲ್ಲ ಮೇಕಪ್ ನನ್ನ ಸ್ಕಿನ್ ಮೇಲೆ. ಫಸ್ಟ್ ಒಂದು ವೆಟ್ ವೈಪ್ಸ್ ತಗೊಂಡು ಎಲ್ಲ ಮೇಕಪ್ ರಿಮೂವ್ ಮಾಡ್ಬಿಡ್ತೀನಿ. ಆಮೇಲೆ ಫೇಸ್ ವಾಶ್. ಗೈಸ್, ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ. ಇವತ್ತಿನ ಊಟ ಅನ್ನ, ಮೊಟ್ಟೆ ಸಾರು ಆ್ಯಂಡ್ ಕುಕುಂಬರ್. ಚೆನ್ನಾಗಿದೆಯಾ ಗೈಸ್? ಇವಾಗ ನಾನು ಕಾಫಿ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನ್ ಮಾಡೋ ಕಾಫಿ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಅಂಡ್ ಬೇರೆಯವ್ರಿಗಲ್ಲ, ನನಗೇನೆ ಇಷ್ಟ ನಾನ್ ಮಾಡುವಂತ ಕಾಫಿ. ಸೊ ಏನಪ್ಪ ಸ್ಪೆಷಾಲಿಟಿ ನಾನ್ ಮಾಡೋ ಕಾಫಿಲಿ ಅಂತ ಅಂದ್ರೆ ತೋರಿಸ್ತೇನೆ ರೀ. ನಾನ್ ಯೂಸ್ ಮಾಡೋದು ಬ್ರೂ ಕಾಫಿ ಪೌಡರ್. ಏನ್ ಗೊತ್ತಾ, ನೀವು ಹಾಲು ಬಿಸಿ ಮಾಡ್ತೀರಲ್ವಾ, ಅದನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ, ಓಕೆನಾ? ಅಂದ್ರೆ ಹುಕ್ಕೋ ತರ ಆಗುತ್ತಲ್ವಾ ಹಾಲು. ಅದಾದ್ಮೇಲೆ ಮಿನಿಮಮ್ 1 ಮಿನಿಟ್ ಸ್ವಲ್ಪ ನೀಟಾಗಿ ಬಾಯ್ಲ್ ಆಗೋದಕ್ಕೆ ಬಿಡಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನೋಡಿದೀನಿ ಸುಮಾರು ಜನ ಲೈಕ್ ಇನ್ನೇನು ಹುಕ್ಕೋದಿಕ್ ಬರ್ತಾ ಇರುತ್ತೆ ಅವಾಗ್ಲೇನು ಆಫ್ ಮಾಡ್ಬಿಟ್ಟು ಕಾಫಿ ಮಾಡ್ಬಿಡ್ತಾರೆ.
ನಾನು ಏನು ಫಾಲೋ ಮಾಡ್ತೀನಿ ಸೊ ಅದನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಬಾಯ್ಲ್ ಆದರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲರೂ ಹೆಂಗೆ ಕಾಫಿ ಮಾಡ್ತಾರೆ ನಾನು ಹಾಗೆ ಮಾಡೋದು. ಬಟ್ ಏನು ಚೇಂಜಸ್ ಅಪ್ಪ ಅಂತ ಮಾತ್ರ ಹೇಳ್ತೇನೆ ಅಷ್ಟೆ. ಓಕೆ, ಇವಾಗ ಕಾಫಿ ಪೌಡರ್ ಹಾಕೊಂಡಿದ್ದಾಯ್ತು. ಇವಾಗ ನನ್ನ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ಅಂತಂದ್ರೆ ಮಿಕ್ಸಿಂಗ್. ಕಾಫಿ ನೀವು ಬೇಕಾದ್ರೆ ಫಿಲ್ಟರ್ ಕಾಫಿ ಕುಡೀರಿ ಅಥವಾ ಬೇರೆ ಯಾವ್ದಾದ್ರು ಕಾಫಿ ಕುಡೀರಿ, ಎಷ್ಟು ನೊರೆ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಕಾಫಿನ ನೀಟಾಗಿ ಮಿಕ್ಸ್ ಮಾಡಬೇಕು, ಫುಲ್ ನೊರೆ ಬರೋವರೆಗೂ. ಸುಮ್ಮನೆ ಕಾಫಿ ಪೌಡರ್ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೊಟ್ಬಿಡೋದಲ್ಲ, ನೀಟಾಗಿ. ಇದೇ ಗೈಸ್ ನನ್ನ ಸೀಕ್ರೆಟ್, ಇನ್ನೇನೂ ಅಲ್ಲ. ನೋಡಿ ನೂರ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಇನ್ನೂ ಎಷ್ಟು ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಓಕೆನಾ? ಒಂದ್ಸಲ ಈ ಥರ ಟ್ರೈ ಮಾಡಿ ಕುಡೀರಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಆಫ್ಕೋರ್ಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆನಾ 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 ನಮ್ಮ ಕಾಫಿ ರೆಡಿ ಆಗಿದೆ. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ನಾನು ಕಾಫಿನ ವಾರಕ್ಕೆ ಒಂದ್ಸಲ ಅಥವಾ ನನಗೆ ಕುಡಿಬೇಕು ಅನ್ಸ್ದಾಗ ಮಾತ್ರ ಮಾಡ್ಕೊಂಡು ಕುಡಿತೀನಿ. ಅದಕ್ಕೆ ನನಗೆ ಕಾಫಿ ಕುಡಿಬೇಕು ಅನ್ಸ್ದಾಗ ಇನ್ನೂ ಒಂಥರ ಖುಷಿ ಆಗುತ್ತೆ. ದಿನಾಗ್ಲೂ ಕಾಫಿ ಕುಡಿಯೋದು, ದಿನಾಗ್ಲೂ ಟೀ ಕುಡಿಯೋದು ಅಥವಾ ವಾಟ್ ಎವರ್ ಎಕ್ಸೆಟ್ರಾ 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 ಏನೇನಿದೆಯೋ ದಿನಾಗ್ಲೂ ಕುಡಿದ್ರೆ, ದಿನಾಗ್ಲೂ ತಿಂದ್ರೆ ಇಷ್ಟ ಆಗಲ್ಲ. ಸೊ ನಾನು ಏನು ಚೆನ್ನಾಗಿ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಕಾಫಿ ಮಾತ್ರ ಸಕ್ಕತ್ತಾಗಿ ಮಾಡ್ತೀನಿ, ಅದು ನನಗೆ ಗೊತ್ತು. ಗೈಸ್, ಇವತ್ತು ನಾನು ಒಂಥರ ಡಿಫ್ರೆಂಟ್ ಆಗಿ ನೇಲ್ ಪಾಲಿಶ್ನ ಹಾಕೊಂಡಿದ್ದೀನಿ. ಯಾವ ರೀತಿ ಅಂತಂದ್ರೆ ನೋಡಿ, ಅಂದ್ರೆ ಇದು ಉಗುರು ಇರುತ್ತಲ್ವಾ, ಸೊ ಒಂದು 10% ಉಗುರನ್ನ ಬಿಟ್ಬಿಟ್ಟು ಇನ್ ಮಿಕ್ಕಿರೋ ಒಂದು ಉಗುರಿಗೆ ನೇಲ್ ಪೇಂಟ್ ಹಾಕಿರೋದು. ಚೆನ್ನಾಗಿ ಅನಿಸ್ತಿದೆ ಅಲ್ಲ? ಓಕೆ, ಇವಾಗ ನಾನು ಡಿನ್ನರ್ಗೆ ಏನು ಮಾಡ್ತೀನಿ ಅಂತಂದರೆ ಅನ್ನ ಸಾರು. ಸೊ ಏನು ಸಾರಪ್ಪ ಅಂತ ಅಂದರೆ, ಆ ಕಾಳು ಹೆಸರು ನನಗೆ ಗೊತ್ತಿಲ್ಲ, ಇರಿ ನಿಮಗೆ ತೋರಿಸ್ತೇನೆ. ನೋಡಿ, ಈ ಕಾಳ್ದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಿನ್ನರ್ನ ನಾನು ಪ್ರಿಪೇರ್ ಮಾಡಿದ್ರೆ ನನಗೆ ಒಂದು 7 ಗಂಟೆ ಅಷ್ಟರಲ್ಲ ನನಗೆ ಡಿನ್ನರ್ ರೆಡಿ ಇರಬೇಕು. ನಾವು ತಿನ್ನೋದು 8-8:30 ಆಗುತ್ತೆ, ಬಟ್ ಊಟ ನನಗೆ 7 o'clock ರೆಡಿ ಇರಬೇಕು. ಸೊ ಹಾಗಾಗಿ ನಾನು ಒಂದು 5:30-6 o'clock ಹಾಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ಕರೆಕ್ಟಾಗಿ ಒಂದು 7-7:30 ಅಷ್ಟರಲ್ಲೆಲ್ಲ ಅಡುಗೆ ರೆಡಿ ಇರುತ್ತೆ. ಗೈಸ್, ಇವಾಗ ನಾನು ಮಿಲೆಕ್ಸ್ ಚೂರ್ಣಮ್ ಮಾಡ್ತಾ ಇದ್ದೀನಿ. ಮಿಲೆಕ್ಸ್ ಚೂರ್ಣಮ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತ ಅಂದ್ರೆ ನೋಡಿ, ಇದು ಈ ತರ ಒಂದು ಪೌಡರ್ ಬರುತ್ತೆ ಅಂಡ್ ಅದ್ರ ಜೊತೆಗೆ ಈ ತರ ಒಂದು ಚೂರ್ಣಮ್ ಅಂತ ಬರುತ್ತೆ. ಏನೂ ಇಲ್ಲ, ನಾನು ಇವಾಗ ಒಂದ್ 4 ಜನಕ್ಕೆ ಮಾಡ್ತಾ ಇದ್ದೀನಿ. ಸೊ ಇಷ್ಟೊಂದು ಚಿಕ್ಕ ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ಈಗ ಇದನ್ನ ಒಂದ್ 2 ಸ್ಪೂನ್ ಹಾಕೋಬೇಕು. 2 ಸ್ಪೂನ್ ಅಲ್ಲ, 1 ಗ್ಲಾಸ್ಗೆ 1 ಸ್ಪೂನ್ ಅಂತ ಲೆಕ್ಕ ಇಟ್ಕೊಂಡು ಹಾಕೋಬೇಕು. ಅದಾದ್ಮೇಲೆ ಈ ಚೂರ್ಣಮ್ ಇದೆಯಲ್ವಾ, ಇದನ್ನ ಸ್ವಲ್ಪ ಇಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬೇಕು. ಇದು ಲಂಪ್ಸ್ ಆಗ್ಬಾರ್ದು. ಒಂದ್ ನಿಮಿಷ. ನೋಡಿ, ಇದು ಈ ತರ ಲಂಪ್ಸ್ ಇಲ್ದೇ ಇರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ದಯವಿಟ್ಟು ಹೇಳ್ತಾ ಇರೋದು, ಇದು ತುಂಬಾ ಹೆಲ್ತಿ ಡ್ರಿಂಕ್. ದಿನಕ್ಕೆ ಒಂದ್ಸಲ ಕುಡಿರಿ. ಅದೇ ರೀತಿಯಾದಂತಹ ಏಜ್, ಇದೇ ಏಜ್ ಅವ್ರು ಕುಡಿಬೇಕು, ಅದೇ ಏಜ್ ಅವ್ರು ಕುಡಿಬೇಕು, ಹಿರಿಯರೇ ಕುಡಿಬೇಕು, ಮುದುಕಿರೇ ಕುಡಿಬೇಕು, ಮುದುಕರೇ ಕುಡಿಬೇಕು, ಏನೂ ಇಲ್ಲ, ಎಲ್ಲರೂ ಕುಡಿಬೋದು. ಇದರಲ್ಲಿ 12 ಮಿಲೆಟ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಒಂದ್ಸಲ ಆ ಪ್ಯಾಕೆಟ್ನ ತರಿಸ್ಕೊಂಡು ಆ ಪ್ಯಾಕೆಟ್ನ ಸ್ಟಡಿ ಮಾಡಿ, ಇದರಲ್ಲಿ ಏನೇನು ಹಾಕಿದ್ದಾರೆ, ಇದನ್ನ ತಿಂದ್ರೆ ನಮಗೆ, ಐ ಮೀನ್ ಕುಡಿದ್ರೆ ಏನೇನು ಬೆನಿಫಿಟ್ಸ್ ಇದೆ ಅಂತ. ನಾನು ಇದಕ್ಕೆ ಇವಾಗ ಉಪ್ಪು ಹಾಕ್ತೀನಿ.
ನೀವು ಸ್ವೀಟ್ ಇಷ್ಟಪಡೋರಾಗಿದ್ರೆ ಜಾಗ್ರಿ ಪೌಡರ್ ಹಾಕ್ಕೊಳ್ಳಿ ಅಥವಾ ಶುಗರ್ ಹಾಕ್ಕೊಳ್ಳಿ, ಓಕೆನಾ. ಸೊ ಏನೂ ಇಲ್ಲ, ಇದನ್ನ ಒಂದು 5 ಮಿನಿಟ್ಸ್ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಬಾಯ್ಲ್ ಮಾಡಿಬಿಟ್ಟು ಕುಡಿಯೋದು ಅಷ್ಟೇ. ಅಡುಗೆ ರೆಡಿ ಆಗಿದ್ದಾಯ್ತು. ಸೊ ಇವಾಗ ಮಿಲೆಟ್ಸ್ ಚೂರ್ಣಂ ಕುಡಿತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ನಾಳೆ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗೋಣ. ಆ್ಯಂಡ್ ಆಲ್ಸೋ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ ಗೈಸ್. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.